ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ನ ಅಭಾವ ಹೆಚ್ಚಾಗಿರೋ ಬೆನ್ನಲ್ಲೇ ರಾಜ್ಯ ಸರ್ಕಾರ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದು ನಾಳೆ ಸಿಎಸ್ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಗ್ಯಾಸ್ ಸರಬರಾಜು ಕಂಪನಿಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನು ಕರೆಯಲಾಗಿದೆ. ಸದ್ಯ ಎಷ್ಟು ಪೂರೈಕೆ ಆಗ್ತಾ ಇದೆ, ಇದನ್ನು ವಾಣಿಜ್ಯ ಬಳಕೆಗೆ ಎಷ್ಟು ಸಪ್ಲೈ ಮಾಡಬಹುದು, ಎಷ್ಟು ದಿನಗಳು ಈ ಸಮಸ್ಯೆ ಇತ್ಯಾದಿ ಮತ್ತು ಪರಿಹಾರ ಮಾರ್ಗ ಇದೆಲ್ಲದರ ವಿಚಾರವಾಗಿ ನಾಳಿನ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸ್ತಾರೆ. ಆಯಿಲ್ ಕಾರ್ಪೊರೇಷನ್ಗಳ ಜೊತೆಗಿನ ನಾಳಿನ ಮೀಟಿಂಗ್ನ ನಂತರದಲ್ಲಿ ಏನು ವ್ಯತ್ಯಾಸಗಳಾಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಸದ್ಯ ಹೋಟೆಲ್ ಮಾಲೀಕರುಗಳು ನೋಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಡೆಯುತ್ತೆ ಈ ಒಂದು ಸಭೆ. 4 ಗಂಟೆಗೆ ಸಭೆ ನಿಗದಿಯಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಮೀಟಿಂಗ್ಗೆ ಕರೆದಿದ್ದಾರೆ. ಹಲವಾರು ಗ್ಯಾಸ್ ಸರಬರಾಜು ಕಂಪನಿಗಳು ಭಾಗಿಯಾಗುತ್ತವೆ. ಸದ್ಯದ ಸ್ಟಾಕ್ ಮುಂದೆ ಆಗಬಹುದಾದಂತಹ ಅಭಾವ ಎಷ್ಟು ದಿನ ಮಟ್ಟಕ್ಕೆ ತಡೆಯಬಹುದು, ಎಷ್ಟು % ಸಪ್ಲೈಗೆ ಅವಕಾಶಗಳಿದೆ ಮತ್ತು ಮಿಸ್ಯೂಸ್ ಮಾಡಲಾಗ್ತಾ ಇರುವಂತಹ ಕಾಳಸಂತೆಯಲ್ಲಿ ಏನಾದರೂ ಮಾರಾಟವಾಗ್ತಾ ಇದ್ರೆ ಅಂಥವರ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಇತ್ಯಾದಿ ವಿಚಾರಗಳ ಕುರಿತಾಗಿ ನಾಳಿನ ಈ ಮೀಟಿಂಗ್ನಲ್ಲಿ ಚರ್ಚೆ ನಡೆಯುತ್ತೆ. ಸದ್ಯ ಹೋಟೆಲ್ ಸಂಘಟನೆಗಳು, ಹೋಟೆಲ್ನ ಮಾಲೀಕರುಗಳು ಒಂದು 50% ಸಮಸ್ಯೆಯಿಂದ ಮುಕ್ತಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಲೆಟ್ಸ್ ಸಿ ಏನಾಗುತ್ತೆ ಈ ನಾಳಿನ ಮೀಟಿಂಗ್ನ ನಂತರದಲ್ಲಿ ಅಂತ. ಈಗ LPG ಬರುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿರೋದ್ರಿಂದಾಗಿ ಸಮಸ್ಯೆಗಳು ದೀರ್ಘಾವಧಿಗಿರಲ್ಲ ಅನ್ನುವಂತಹ ಅಪೇಕ್ಷೆ.